ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ಈ ಒಂದು ಚುನಾವಣೆ ಮುಂಬರುವಂಥ 2028ರ ಚುನಾವಣೆಗೆ ಒಂದು ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಇಂಥದ್ದೊಂದು ಸಂದರ್ಭದಲ್ಲಿ ಈಗಿನಿಂದಲೇ ರಾಷ್ಟ್ರೀಯ ಪಕ್ಷಗಳು ಈ ಒಂದು ಉಪಚುನಾವಣೆಯ ಮೂಲಕ ಮುಂಬರುವ ವಿಧಾನಸಭಾ ಚುನಾವಣೆಗೂ ಕೂಡ ಸದ್ದಿಲ್ಲದೆ ತಯಾರಿ ನಡೆಸ್ತಿದ್ದಾವೆ. ಯಾವ ಕ್ಷೇತ್ರಕ್ಕೆ ಯಾರನ್ನು ಅಭ್ಯರ್ಥಿಯನ್ನಾಗಿಸಬೇಕು, ಯಾರಿಗೆ ಗಾಳಗಳನ್ನು ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮೂರು ಪಕ್ಷಗಳಿದ್ದರೆ, ಇತ್ತ ಬಿ ಜೆ ಪಿಯು ಕೂಡ ಬಹಳ ಪ್ರಬಲವಾಗಿ ಮುಂಬರುವ ಚುನಾವಣೆಯನ್ನು ಗಂಭೀರವಾಗಿ ಪರಿಣಮಿಸಿದೆ. ಹೀಗಾಗಿಯೇ ಬಿ ಜೆ ಪಿ ಪಕ್ಷದಲ್ಲಿ ಯತ್ನಾಳ್ ಮತ್ತು ಈಶ್ವರಪ್ಪ ಅವರನ್ನ ಗರ್ ವಾಪಸಿ ಮಾಡಿಕೊಳ್ಳಾಗತ್ತ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. 2028ರ ಚುನಾವಣೆಗೂ ಮುನ್ನವೇ ಈಗ ಈ ಒಂದು ಗರ್ ವಾಪಸಿ ಆದರೆ ಪಕ್ಷಕ್ಕೆ ಮತ್ತಷ್ಟು ಬಲವನ್ನು ತಂದು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಸಿ ಎಂ ಆಗಿರುವಂಥ ಯಡಿಯೂರಪ್ಪನವರು ಯತ್ನಾಳ್ ಅವರ ಒಂದು ಉಪಚುನಾವಣೆಯ ಪ್ರಚಾರಕ್ಕೆ ಗ್ರೀನ್ ಸಿಗ್ನಲ್ನ ನೀಡಿರುವಂಥದ್ದು. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ವೀರಣ್ಣ ಚರಂತಿಮಠ ಅವರ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರವನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿರುವಂಥದ್ದು ಹೈಕಮಾಂಡ್. ಹೀಗಾಗಿ ಯತ್ನಾಳ್ ಅವರ ಗರ್ ವಾಪಸಿ ಮತ್ತು ಪ್ರಚಾರಕ್ಕೆ ನೀಡಿರುವಂಥ ಈ ಒಂದು ಗ್ರೀನ್ ಸಿಗ್ನಲ್ ಬಹಳಷ್ಟು ಚರ್ಚೆ ಆಗ್ತಾ ಇದೆ. 2028ರ ಚುನಾವಣೆಗೆ ಮತ್ತೆ ಯತ್ನಾಳ್ ಬಿ ಜೆ ಪಿನ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು. ಯಾಕಂದರೆ ಯತ್ನಾಳ್ ಅವರು ಪಕ್ಷ ವಿರೋಧಿ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅವರನ್ನು ಉಚ್ಚಾಟನೆ ಮಾಡಿ 6 ವರ್ಷ ಶಿಕ್ಷೆಯನ್ನು ಕೊಡಲಾಗಿದೆ. ಆದರೂ ಕೂಡ ಯತ್ನಾಳ್ ಅವರನ್ನು ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು, ಮುಖಂಡರು ಕೂಡ ಬಹಳಷ್ಟು ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ. ಜೊತೆಗೆ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಯತ್ನಾಳ್ ಅವರ ಪರವಾಗಿದ್ದಾರೆ. ಯತ್ನಾಳ್ ಅವರ ಒಂದು ಬೆಂಬಲ ಮತ್ತು ಅವರ ಬಲ ಪಕ್ಷಕ್ಕೆ ಬೇಕು ಅನ್ನುವ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಪ್ರಚಾರಕ್ಕೆ ಬರಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಹೆಚ್ಚಾಗಿತ್ತು. ಹೀಗಾಗಿ ಅಭ್ಯರ್ಥಿಯಾಗಿರುವಂಥ ವೀರಣ್ಣ ಚರಂತಿಮಠ ಅವರು ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿ ಈಗ ಪ್ರಚಾರಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಅವರು ಕೂಡ ಯತ್ನಾಳ್ ಅವರು ಪ್ರಚಾರ ನಡೆಸೋದಕ್ಕೆ ಸ್ವಾಗತವನ್ನು ಕೋರಿರುವಂಥದ್ದು ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಇತ್ತ ಯತ್ನಾಳ್ ಅವರು ಬಾಗಲಕೋಟೆಯಲ್ಲಿ ಪ್ರಚಾರವನ್ನು ನಡೆಸಿದರೆ ಬಿ ಜೆ ಪಿಗೆ ಬಲ ಹೆಚ್ಚಾಗುತ್ತೆ, ಲಿಂಗಾಯತ ಮತಗಳು ಕೂಡ ಬಿ ಜೆ ಪಿಗೆ ವರವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ದರೆ, ದಾವಣಗೆರೆಯಲ್ಲಿ ಕೆ ಎಸ್ ಈಶ್ವರಪ್ಪ ಅವರ ಒಂದು ಪ್ರಬಲ ಸಮುದಾಯ, ಕುರುಬ ಸಮುದಾಯ, ಅವರ ಮತಗಳು ಕೂಡ ಬಿ ಜೆ ಪಿಗೆ ಲಾಭ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರನ್ನು ಕೂಡ ಈಗಾಗಲೇ ಪ್ರಚಾರಕ್ಕೆ ಇಳಿಸಲಾಗಿದೆ. ಜೊತೆಗೆ ಈ ಬಿ ಜೆ ಪಿಗೆ ಮತ್ತೆ ಅವರಿಬ್ಬರನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕನ್ನುವ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು, ಸಾಕಷ್ಟು ತಂತ್ರಗಳನ್ನು ಬಿ ಜೆ ಪಿ ನಡೆಸ್ತಾ ಇದೆ. ಮಾಜಿ ಡಿ ಸಿ ಎಂ ಆಗಿರುವಂಥ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಪಕ್ಷ ವಿರೋಧಿ ಹೇಳಿಕೆಗಳು ಮತ್ತು ಟಿಕೆಟ್ ಅಸಮಾಧಾನಕ್ಕಾಗಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದರು. ಬಳಿಕ ಅವರೇ ಪ್ರತ್ಯೇಕವಾಗಿ ಒಂದು ಪಕ್ಷವನ್ನು ಕಟ್ತೀನಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಘೋಷಣೆಗಳನ್ನ ಮಾಡಿಕೊಂಡಿದ್ದರು. ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದರು. ಹೀಗಾಗಿ ಪಕ್ಷವನ್ನು ಹೊಸದಾಗಿ ನಿರ್ಮಾಣ ಮಾಡಿದರೆ ಬಿ ಜೆ ಪಿಗೆ ಮತ್ತು ಹಿಂದುತ್ವದ ಮತಗಳನ್ನು ಸೆಳೆಯೋದರಲ್ಲಿ ಬಿ ಜೆ ಪಿಗೆ ಸಾಕಷ್ಟು ಅಡಚಣೆ ಉಂಟಾಗುತ್ತೆ. ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಪಾಲಾಗತ್ತೆ. ಇಲ್ಲಿಯೇ ಒಂದು ಭಿನ್ನಾಭಿಪ್ರಾಯಗಳು ಕ್ರಿಯೇಟ್ ಆಗ್ತವೆ, ಗೊಂದಲಗಳು ಸೃಷ್ಟಿ ಆಗ್ತವೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಹೈಕಮಾಂಡ್ ನಾಯಕರು ಕೂಡ ಇಬ್ಬರು ನಾಯಕರ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಬಸನಗೌಡ ಪಾಟೀಲ್ ಅವರನ್ನು ಮತ್ತು ಮಾಜಿ ಡಿ ಸಿ ಎಂ ಆಗಿರುವಂಥ ಕೆ ಎಸ್ ಈಶ್ವರಪ್ಪ ಅವರನ್ನು ಬಿ ಜೆ ಪಿಗೆ ಮತ್ತೆ ಕರೆತರೋದಕ್ಕೆ ತೆರೆಮರೆಯಲ್ಲಿ ತಂತ್ರಗಳನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಈಗ ಸದ್ಯ ನಡೀತಿರುವಂಥ ಉಪಚುನಾವಣೆ ಇದಕ್ಕೆ ವೇದಿಕೆಯಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ ಅವರ ಪರ ಪ್ರಚಾರ ನಡೆಸಿದ್ದೇ ಆದಲ್ಲಿ ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ, ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರ ಪ್ರಬಲವಾದಂಥ ಫಾಲೋವರ್ಸ್ ಇದ್ದಾರೆ. ಜೊತೆಗೆ ಸಾಕಷ್ಟು ಹಿಂದುತ್ವವಾದಿ ಮತಗಳು ಇರೋದರಿಂದ ಅವರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಇದೀಗ ಬಿ ಜೆ ಪಿ ಮುಂದಾಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಯತ್ನಾಳ್ ಅವರು ಪ್ರಚಾರವನ್ನು ನಡೆಸುವವರಿದ್ದಾರೆ. ಇತ್ತ ಕೆ ಎಸ್ ಈಶ್ವರಪ್ಪ ಅವರನ್ನು ಕೂಡ ಇದೇ ಒಂದು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡು ಮುಂಬರುವಂಥ 2028ರ ಚುನಾವಣೆಗೆ ಎಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು ಮತ್ತು ಅವರನ್ನು ಯಾವ ರೀತಿ ಮತಯಾಚನೆಗೆ ಇಳಿಸುವ ಮೂಲಕ ಅಭ್ಯರ್ಥಿಗಳ ಗೆಲುವಿಗೆ ಸಾಕಷ್ಟು ಶ್ರಮವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ತಂತ್ರವನ್ನು ಬಿ ಜೆ ಪಿ ಹೈಕಮಾಂಡ್ ಮತ್ತು ಬಿ ಜೆ ಪಿಯ ರಾಜ್ಯ ಕೆಲ ನಾಯಕರು ತಂತ್ರವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಇಬ್ಬರು ನಾಯಕರು ಕೂಡ ಪಕ್ಷದಿಂದ ಹೊರಗಿದ್ದರೂ ಕೂಡ ಪಕ್ಷದ ಸಂಘಟನೆ ಕೆಲಸವನ್ನು ಮತ್ತು ಹಿಂದುತ್ವದ ಸಂಘಟನೆಗಳಲ್ಲಾಗಿರ್ಬೋದು, ಹಿಂದೂ ಸಮಾವೇಶಗಳಲ್ಲಾಗಿರ್ಬೋದು, ಎಲ್ಲರೂ ಕೂಡ ಸಮರ್ಪಕವಾಗಿ ಭಾಗಿಯಾಗಿ ಕಾರ್ಯಕರ್ತರಿಗೆ ಬಲವನ್ನು ತುಂಬುತ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವುದರಿಂದ ಹೈಕಮಾಂಡ್ ಕೂಡ ಇಬ್ಬರಿಗೂ ಕೂಡ ಗರ್ ವಾಪಸಿಗೆ ಅವಕಾಶವನ್ನು ಮಾಡಿಕೊಳ್ಳೋದಕ್ಕೆ ಇಲ್ಲಿ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಬಸನಗೌಡ ಪಾಟೀಲ್ ಬಗ್ಗೆ ಇರುವಂಥ ಸಾಫ್ಟ್ ಕಾರ್ನರನ್ನು ಬಿ ಜೆ ಪಿ ನಾಯಕರು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ವಾಪಸ್ಸಾಗಿ ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಲಾಭವನ್ನು ತಂದು ಕೊಡ್ತಾರೆ, ಈಶ್ವರಪ್ಪ ಅವರ ಕಂಬ್ಯಾಕ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಒಂದು ಕಡೆ ಬಿ ಜೆ ಪಿಯ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಿರುವಂಥ ಯತ್ನಾಳ್ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧವೇ ಸಾಕಷ್ಟು ಮಾತನಾಡ್ತಾ ಇದ್ದರು, ಸಾಕಷ್ಟು ಪಕ್ಷ ವಿರೋಧಿ ಹೇಳಿಕೆಗಳನ್ನು ಅವ್ರ ಮೂಲಕವೇ ಕೊಡ್ತಿದ್ರು ಅನ್ನುವಂಥದ್ದು ಇರುವಂಥದ್ದು. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಯಾವ ರೀತಿ ಸರಿಪಡಿಸುತ್ತೆ, ಜೊತೆಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೇಲಿರುವಂಥ ಅಸಮಾಧಾನವನ್ನು ಯತ್ನಾಳ್ ಅವರಿಗೆ ಯಾವ ರೀತಿ ಮನವೊಲಿಸಿ ಅಸಮಾಧಾನವನ್ನು ತಣಿಸುವಂಥ ಕೆಲಸವನ್ನು ಮಾಡುತ್ತೆ.
ಜೊತೆಗೆ ವೀರಣ್ಣ ಚರಂತಿಮಠ ಅವರ ಗೆಲುವಿಗೆ ಯತ್ನಾಳ್ ಅವರ ಸಹಕಾರ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.